ಶಶಿ, ಇದೆಲ್ಲ ಏನಕ್ಕೆ? ನನ್ ಖುಷಿಗೆ ಸಿಸ್ಟರ್. ಯಾರ್ಯಾರು ಯಾವ್ದಾವ್ದಕ್ಕೂ ಫ್ಲೆಕ್ಸ್ಗಳು ಹಾಕ್ಸ್ಕೋತಾರೆ. ನಿಮ್ದು ಚಿರು ಮದುವೆಗೆ ದೊಡ್ಡ ದೊಡ್ಡ VIP ಬರ್ತಾರಲ್ಲ, ಅದಕ್ಕೆ ಏರ್ಪಾಡಿಲ್ಲ. ಅದೆಲ್ಲ ಸರಿ, ಬ್ಯಾನರ್ ಅಲ್ಲಿ ಹುಡುಗ ಹುಡುಗಿ ಫೋಟೋ ಇರುತ್ತಾ? ಏನ್ ಕಲ್ಕಿ, ಹುಡುಗ ಹುಡುಗಿ ಫೋಟೋ ಇಲ್ದೆ ನಡೆಯುತ್ತಾ? ಸರಿ ನಾನು ಹೋಗಿ ಫೋಟೋಸ್ ಎಲ್ಲ ಎಡಿಟ್ ಮಾಡ್ಕೊಂಡ್ ಬರ್ತೀನಿ. ಸುನೈನಾ, ತಗೋ ದುಡ್ಡು, ಜೋಪಾನವಾಗಿಡು. ಅಂಗಡಿಲಿ ಒಟ್ಟು 25,000 ರೂಪಾಯಿ ಖರ್ಚಾಗಿದೆ, ನೆನ್ಪಿಟ್ಕೋ. ಏ ಕಲ್ಕಿ, ಎಲ್ಲ ಡೀಟೇಲ್ಸ್ನು ಒಂದು ನೋಟ್ಬುಕ್ಕಲ್ಲಿ ಕರೆಕ್ಟಾಗಿ ಬರ್ದಿಟ್ಕೊಳ್ಳೋ. ಸರಿ ಅಣ್ಣ. ಆಮೇಲೆ ರಾಧಿಕನ ಮದುವೆಲಿ ಅದಿಲ್ಲ ಇದಿಲ್ಲ ಅಂತ ಏನು ಹೇಳೋಂಗಿಲ್ಲ, ಸರಿನಾ? ಆಮೇಲೆ ರಾಧಿಕನ್ ಮದುವೆಯಲ್ಲಿ ಇನ್ನೂ ದುಡ್ಡು ಜಾಸ್ತಿ ಖರ್ಚಾಗ್ಬೋದು. ಅದಕ್ಕೆ ಈ ದುಡ್ಡನ್ನ ಜೋಪಾನವಾಗಿ ನಿನ್ನ ಹತ್ರ ಇಟ್ಕೋ, ಸರಿನಾ? ಸರಿ ರೀ. ಯಾಕೆ ರಾಧಿಕಾ ಕಣ್ರೆಪ್ಪೆ ಮಿಟಿಕ್ಸ್ದ ಯಾಕೆ ಹಾಗೆ ನೋಡ್ತಿದ್ಯಾ? ಏನು ವಿಷಯ? ನಾನೆಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ಅಣ್ಣ? ಇರಲ್ವಾ ಮತ್ತೆ? ನಿಂದು ಚಿರುದು ಮದುವೆ ಆಗ್ತಿದೆ, ಖುಷಿ ಇರಲ್ವಾ ಮತ್ತೆ? ಆ ಖುಷಿ ಇದ್ದಿದ್ದೆ, ಆದ್ರೆ ಇವತ್ತು ಅಂಗಡಿಲಿ ನೀನೇ ಬಿಲ್ ಕಟ್ಟಕ್ ಹೋದೆ ನೋಡು, ಆಗ ನಿನ್ನಲ್ಲಿ ನಾನು ಅಪ್ಪನ ಕಂಡೆ. ಇವತ್ತಪ್ಪ ಇದ್ದಿದ್ರೆ ಹೇಗ್ ನನ್ ಮದ್ವೆ ಜವಾಬ್ದಾರಿನೆಲ್ಲ ವಹಿಸ್ಕೋತಿದ್ರೋ ಆ ರೀತಿ ನೀನ್ ನಿಭಾಯಿಸ್ತಿದ್ಯಾ. ರಾಧಿಕಾ, ಇಷ್ಟಕ್ಕೆಲ್ಲ ಯಾಕೆ ಕಣ್ಣೀರ್ ಹಾಕ್ತಿದ್ಯಾ? ನಿನ್ ಮದುವೆ ಮಾಡೋದು ಬರೀ ನನ್ನ ಕರ್ತವ್ಯ ಮಾತ್ರ ಅಲ್ಲ, ನಿನ್ ಮೇಲಿರೋ ಪ್ರೀತಿ, ಕಾಳಜಿ, ಅಕ್ಕರೆ ಎಲ್ಲಾನು. ರಾಧಿಕಾ, ಅಳಬೇಡ. ನೀನ್ ಅಳೋದನ್ನ ನನ್ನ ಕೈಲಿ ನೋಡಕ್ಕಾಗಲ್ಲ. ನೀನ್ ಯಾವಾಗ್ಲೂ ನಗ್ತಿರ್ಬೇಕು. ನಗು ನಗು. ಹಾ, ಹೀಗೆ ಯಾವತ್ತೂ ನಗ್ತಿರ್ಬೇಕು. ನೀನ್ ಯಾವಾಗ್ಲೂ ನಗೋದಿಕ್ಕೆ ಈ ಅಣ್ಣ ಏನ್ ಬೇಕಿದ್ರು ಮಾಡ್ತಾನೆ, ಆಯ್ತಾ? ಅಣ್ಣ, ಹೇಳು. ನಿನ್ ಹತ್ರ ಈ ದುಡ್ಡೆಲ್ಲಿತ್ತು? ಇಷ್ಟೊಂದು ದುಡ್ಡು ನಿನಗೆ ಹೇಗ್ ಸಿಕ್ತು? ಅಣ್ಣ, ನಿನ್ನೆ ಕೇಳ್ತಿರೋದು, ನಿನ್ ಹತ್ರ ಈ ದುಡ್ಡೆಲ್ಲಿಂದ ಬಂತು? ಯಾರ್ ಕೊಟ್ರು? ರಾಧಿಕಾ, ನಿನ್ಗೆ ಯಾಕದೆಲ್ಲ ಇವಾಗ? ಒಬ್ಬ ಅಣ್ಣನಾಗಿ ನಿನ್ ಮದುವೆನ ಅಚ್ಚುಕಟ್ಟಾಗಿ ಮಾಡ್ಬೇಕು, ಮಾಡ್ತಿದ್ದೀನಿ, ಸರಿನಾ? ಎಲ್ಲಿಂದ ಬಂತು, ಯಾರು ಕೊಟ್ರು, ಅದೆಲ್ಲ ಯಾವುದು ನೀನ್ ಕೇಳಬಾರ್ದು. ಅದ್ ಹಾಗಲ್ಲ ಕಣೋ, ನನ್ ಮದ್ವೆನ ಇಷ್ಟೊಂದು ಮುತುವರ್ಜಿಯಿಂದ ಮಾಡ್ತಿರೋದು ನನಗೂ ಖುಷಿನೇ. ಆದ್ರೆ ಒಂದ್ ಮದ್ವೆ ಮಾಡ್ಬೇಕು ಅಂದ್ರೆ ಅದು ಸಾಧಾರಣ ವಿಷಯ ಅಲ್ಲ. ಮನೆ ಕಟ್ ನೋಡು, ಒಂದ್ ಮದ್ವೆ ಮಾಡಿ ನೋಡು ಅಂತ ಗಾದೆನೇ ಇಲ್ವಾ? ಊರ್ ಮೆಚ್ಚೋ ಹಾಗೆ ಒಂದ್ ಮದ್ವೆ ಮಾಡ್ಬೇಕು ಅಂದ್ರೆ ಅದು ಒಂದ್ ಸಾಹಸನೇ ಮಾಡ್ದ ಹಾಗೆ. ಅದಕ್ಕೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ. ನನ್ ಎಂಗೇಜ್ಮೆಂಟ್ ಇಂದ ಹಿಡಿದು ಇಲ್ಲಿವರೆಗೂ ಎಲ್ಲದಕ್ಕೂ ನೀನೇ ಖರ್ಚು ಮಾಡಿದ್ಯಾ. ಎಲ್ಲಿಂದ ಬಂತು ನಿನ್ನ ಹತ್ರ ಅಷ್ಟೊಂದು ದುಡ್ಡು? ನಿನ್ನೆ ಅಣ್ಣ ಕೇಳ್ತಿರೋದು, ಉತ್ತರ ಕೊಡು. ಅದು ರಾಧಿಕಾ, ನೀನ್ ಯಾಕೆ ಅದ್ರ ಬಗ್ಗೆ ಎಲ್ಲ ಅಷ್ಟೊಂದು ತಲೆ ಕೆಡ್ಸ್ಕೊತಿದ್ಯಾ? ನೀನ್ ಆರಾಮಾಗಿರು. ಇಲ್ಲ ಅಣ್ಣ, ನೀನ್ ಹೇಳಲೇಬೇಕು. ರಾಧಿಕಾ, ಅದು ನಿನಗ್ ಬೇಡದೇ ಇರೋ ವಿಷಯ. ಅದನ್ನ ತಿಳ್ಕೊಂಡು ನೀನ್ ಏನ್ ಮಾಡ್ತೀಯಾ? ಆ ವಿಷಯನ್ ಬಿಟ್ಟಾಕೋ. ಆದರೆ ಒಂದಂತೂ ಸತ್ಯ, ಈ ದುಡ್ಡು ಯಾವುದೇ ತಪ್ಪುದಾರಿಯಿಂದ ಬಂದಿರೋದಲ್ಲ. ನೀನ್ ಹಾಗನ್ಕೊಂಡ್ರೆ ಅದನ್ನ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಕಾಶಿ, ನಿನ್ನ ನಂಬ್ತೀನಿ. ನೀನು ನಮ್ಮಪ್ಪನ ಸ್ಥಾನದಲ್ಲಿದ್ಯಾ ಅಂತ ನಾನೇ ಎಷ್ಟೋ ಸಲ ಹೇಳಿದ್ದೀನಿ. ಎಂಥ ಪರಿಸ್ಥಿತಿ ಬಂದ್ರೂ ನಮ್ಮ ಮನೆಯವ್ರು ಯಾರೂ ತಲೆ ತಗ್ಸೋ ಹಾಗೆ ನೀನ್ ಮಾಡಲ್ಲ ಅಂತ ನನಗೆ ಗೊತ್ತು. ನನ್ ಮದ್ವೆ ಆಗಿ ಹೋದ್ಮೇಲೆ ನನ್ ಜಾಗದಲ್ಲಿ ನಿಂತು ಮನೆ ಜವಾಬ್ದಾರಿನ ನೀನ್ ತಗೋತೀಯ ಅನ್ನೋ ನಂಬಿಕೆ ನನಗಿದೆ. ಆದ್ರೆ ಮನೆಗ್ ದೊಡ್ಡವರಾಗಿ ಜವಾಬ್ದಾರಿಗಳು ತಗೊಂಡ್ರೆ ಸಾಲ್ದು. ಆ ಜವಾಬ್ದಾರಿಗಳು ಎಲ್ಲೂ ಮುಗುರ್ಸ್ ಬೀಳ್ದೇ ಇರೋ ಹಾಗೆ ನೋಡ್ಕೋಬೇಕು. ನಮ್ಮಪ್ಪ ಸಾಯೋವರೆಗೂ ನಮ್ನ ಹಾಗೆ ನೋಡ್ಕೋತಿದ್ರು. ನಮ್ ಸಾಮರ್ಥ್ಯದ ಮೇಲೆ ನಾವ್ ನಂಬಿಕೆ ಇಟ್ಟು ಒಂದೊಂದು ದಿನಾನು ಹೋರಾಡ್ಬೇಕು ಕಣೋ. ನಿಮ್ಗೆ ಗೊತ್ತು, ನಮ್ನ ತುಳಿಬೇಕು ಅಂತ ಹೊರಗಡೆ ಎಷ್ಟು ಜನ ಕಾಯ್ತಿದ್ದಾರೆ ಅಂತ. ಆಡ್ಕೊಳ್ಳೋರ್ ಬಾಯಿಗೆ ನಾವ್ ಆಹಾರ ಆಗ್ಬಾರ್ದು. ಮೊದ್ಲೆಲ್ಲ
ನೀನು ಕುಡ್ಕೊಂಡ್ ಬಂದು ಮನೆ ಜವಾಬ್ದಾರಿ ತಗೊಳ್ದೆ ಎಲ್ರ ಹತ್ರನೂ ಜಗಳ ಆಡ್ತಿದ್ದೆ. ಆದ್ರೆ ಈಗ ಮನೆ ಜವಾಬ್ದಾರಿ ತಗೊಂಡಿದ್ಯಾ, ಸಂಪೂರ್ಣವಾಗಿ ಬದ್ಲಾಗಿದ್ಯಾ. ನನಗೆಷ್ಟು ಹೆಮ್ಮೆ ಆಗುತ್ತೆ ಗೊತ್ತಾ. ನಮ್ಮಣ್ಣ ಬದ್ಲಾಗ್ಬಿಟ್ಟ ಅಂತ ಪಟಾಕಿ ಹೊಡೆದು ಹಬ್ಬ ಮಾಡ್ಬೇಕು ಅನ್ಸುತ್ತೆ. ಇದು ಕೊನೆವರೆಗೂ ಹೀಗೆ ಇರ್ಬೇಕು. ಅದು ನಿನ್ ಕೈಯಲ್ಲಿದೆ. ರಾಧಿಕಾ, ಸತ್ಯ ಮಾಡಿ ಹೇಳ್ತಾ ಇದ್ದೀನಿ, ನಿನ್ನ ನಿರೀಕ್ಷೆನ ನಾನು ಯಾವತ್ತೂ ಸುಳ್ಳು ಮಾಡಲ್ಲ. ಈ ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಎಂಥದೇ ಪರಿಸ್ಥಿತಿ ಬಂದರೂ ಈ ಮನೆಯವ್ರ ತಲೆ ತೆಗೆಸ್ಕೊಳ್ಳೋ ಥರ ನಾನು ಯಾವತ್ತೂ ಮಾಡಲ್ಲ. ಅದಕ್ಕೆ ಮತ್ತೆ ಮತ್ತೆ ಹೇಳ್ತಿದ್ದೀನಿ, ನೀನು ನನ್ನ ಕಣ್ಣು ಮುಚ್ಕೊಂಡು ನಂಬೋದು.